ಕಡಿಮೆ ಮಾಡ್ಕೋಬೇಕು? ಸರಿ, ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಸಾಮಾನ್ಯವಾಗಿ ಕೇಳೋ ಕ್ವಶನ್. ಸುಲಭವಾಗಿ 2 ಹಂತಗಳಲ್ಲಿ ನಾವು ಚೇಂಜ್ ಮಾಡ್ಕೋಬೋದು. ಮೊದಲನೇದಾಗಿ ಆಹಾರ ತಯಾರು ಮಾಡುವಾಗ ಮತ್ತು ಊಟ ಮಾಡುವಾಗ. ಆಹಾರ ತಯಾರು ಮಾಡುವಾಗ ಉಪ್ಪನ್ನು ಮೊದಲ ಸ್ಟೆಪ್ಪಲ್ಲಿ ಯೂಸ್ ಮಾಡೋದಕ್ಕಿಂತ ಅಡುಗೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಉಪಯೋಗಿಸೋದ್ರಿಂದ ಉಪ್ಪಿನ ಅಂಶ ಏನು ಬೇಕಾಗುತ್ತೆ ಅದು ಕಡಿಮೆ ಬೇಕಾಗುತ್ತೆ. ಎರಡನೇದು, ಇದು ಅಡುಗೆ ಮಾಡೋರಿಗೆ ಸಾಮಾನ್ಯವಾಗಿ ಗೊತ್ತಿರೋವಂಥದ್ದು. ಒಂದು ಪದಾರ್ಥ ಇಲ್ಲ ಅಂತಂದರೆ ಇನ್ನೊಂದು ಪದಾರ್ಥನ ಉಪಯೋಗಿಸ್ಕೊಂಡು ಹೇಗೆ ಟೇಸ್ಟ್ನ ಸರಿ ಮಾಡ್ಕೋಬೇಕು ಅಂತ ಅಡುಗೆ ಮಾಡೋರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಹಾಗೆ ಉಪ್ಪನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಹುಳಿ ಆಗಿರಲಿ ಅಥವಾ ಸ್ವಲ್ಪ ಖಾರ ಆಗಿರಲಿ ಒಂಚೂರು ಹೆಚ್ಚಿಗೆ ಅಥವಾ ಕೆಲವೊಂದು ಸ್ಪೈಸಸ್ಗಳನ್ನ ಯೂಸ್ ಮಾಡಿ ಆ ಟೇಸ್ಟ್, ಯಾಕಂದರೆ ಉಪ್ಪು ನಾವು ಉಪಯೋಗಿಸೋದೇ ಟೇಸ್ಟ್ಗೋಸ್ಕರ. ಹಾಗಾಗಿ ಇದರಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಕೂಡ ಉಪ್ಪಿನಂಶನ ಕಡಿಮೆ ಮಾಡ್ಕೋಬೋದು. ಇದೆರಡು ಆಹಾರ ತಯಾರು ಮಾಡಬೇಕಿದ್ರೆ. ಊಟ ಮಾಡೋರಿಗೆ ಮೊದಲನೇದಾಗಿ ಈಗ ಮೊಸರನ್ನ ಆಗಿರ್ಬೋದು ಅಥವಾ ಹಣ್ಣುಗಳಿಗಾಗಿರ್ಬೋದು ಕೆಲವೊಬ್ಬರು ಮೇಲೆ ಉಪ್ಪನ್ನ ಉದುರಿಸ್ಕೊತಾರೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ಆ ಟೈಮಲ್ಲಿ ಉಪ್ಪನ್ನ ಹಾಕೊಳ್ಳದೆ ಇರೋದ್ರಿಂದ ದಿನದಲ್ಲಿ 5 ಗ್ರಾಮ್ಗಿಂತ ಕಡಿಮೆ ಉಪ್ಪನ್ನ ಉಪಯೋಗಿಸ್ಬೋದು. ಎರಡನೇದು, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಇದರಲ್ಲಿ ಉಪ್ಪಿನಂಶ ತುಂಬ ಜಾಸ್ತಿ ಇರುತ್ತೆ, ತಯಾರು ಮಾಡೋರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಕಡಿಮೆ ಮಾಡ್ಕೋಬೇಕು. ಮೂರನೇದು, ಟೇಬಲ್ ಮೇಲೆ ಉಪ್ಪನ್ನು ಇಟ್ಕೊಳ್ದೇ ಇರೋದು. ಸೊ ಊಟ ಮಾಡಬೇಕಿದ್ರೆ ಟೇಬಲಲ್ಲಿ ಅಥವಾ ಕೈಗೆ ಸಿಗೋಷ್ಟು ಹತ್ತಿರದಲ್ಲಿ ಉಪ್ಪಿದ್ರೆ ಮೇಲೆ ಹಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಊಟ ಮಾಡುವಾಗ ಆದಷ್ಟು ಕೈಗೆ ಎಟಕದೇ ಇರೋ ಥರ ಉಪ್ಪನ್ನು ಇಡಿ. ನಾಲ್ಕನೇದು, ಪ್ಯಾಕೇಜ್ಡ್ ಫುಡ್. ಈಗ ಚಿಪ್ಸ್ ಇರ್ಬೋದು ಅಥವಾ ಯಾವುದೇ ಪ್ಯಾಕೇಜ್ಡ್ ಫುಡ್ ಇರ್ಬೋದು, ಅದರಲ್ಲಿ ಉಪ್ಪಿನಂಶ ತುಂಬ ಜಾಸ್ತಿ ಇರುತ್ತೆ. ಆದಷ್ಟು ಆ ಪ್ಯಾಕೇಜ್ಡ್ ಫುಡ್ನ ಅವಾಯ್ಡ್ ಮಾಡೋದ್ರಿಂದ ಕೂಡ ನಾವು ಉಪ್ಪಿನಂಶನ ಲಿಮಿಟಲ್ಲಿ ತಿನ್ನೋ ಹಾಗಾಗುತ್ತೆ.